ಎಲ್ರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ ತುಂಬಾ ಹೆಲ್ದಿಯೆಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೆಲ್ದಿಯೆಸ್ಟ್ ಹೇಗೆ ಅಂತ ಅಂದರೆ, ನಾನು ಇಲ್ಲಿ ಮಾಡಿರೋ ಪೂರಿ ಮೈದಾ ಹಿಟ್ಟಿಂದಲ್ಲ, ನಾವು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಇಷ್ಟು ಸಾಫ್ಟಾಗಿರೋ, ಇಷ್ಟು ಚೆನ್ನಾಗಿರೋ, ಕಲರ್ಫುಲ್ಲಾಗಿರೋ ಗೋಧಿ ಹಿಟ್ಟಿನಿಂದ ಪೂರಿಯನ್ನು ಮಾಡೋದು ಅಂತ ಹೇಳಿ ನಾನಿವತ್ತು ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ, ಇವಾಗ ನಾವು ಯಾವ ರೀತಿಯಾಗಿ ಇಷ್ಟು ಚೆನ್ನಾಗಿ ಆರೋಗ್ಯಕರವಾದಂಥ ಗೋಧಿ ಹಿಟ್ಟಿನ ಪೂರಿ ಮಾಡೋದನ್ನು ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ನಾವು ಬೆರೆಸೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಪೂರಿ. ನೋಡಿ, ಈ ಥರ ಉಪ್ಪು ಹಾಕ್ಬಿಟ್ಟು ನೀವು ನೀಟಾಗಿ ಹಿಟ್ಟನ್ನು ಮೊದಲು ಕಲಿಸಿಕೊಳ್ಳಬೇಕು. ಆಮೇಲೆ ನಾನು ಒಂಚೂರು ಎಣ್ಣೆ ಬಿಸಿ ಮಾಡಿ 1-2-3 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀರು ಹಾಕೋಕ್ಕಿಂತ ಮುಂಚೆ ಎಣ್ಣೆ ಹಾಕಿದ್ಮೇಲೆ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇವಾಗ ಸ್ವಲ್ಪನೇ ನೀರನ್ನು ಬೆರೆಸ್ತಾ ಕಲಿಸ್ತಾ ಹೋಗಬೇಕು. ಹಿಟ್ಟನ್ನು ನೀಟಾಗಿ ನೀವು ಕಲಿಸೋದ್ರಲ್ಲೇ ಇರುತ್ತೆ ಅದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ನೀವು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈಗ ನೋಡಿ, ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ, ಅದೇ ಥರವಾಗಿ ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಯಾವ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ. ತುಂಬ ಗಟ್ಟಿಯಾಗಿ ಕೂಡ ನೀವು ಕಲಿಸ್ಕೊಳ್ಬಾರ್ದು, ತುಂಬ ಸಾಫ್ಟಾಗಿ ಕೂಡ ಕಲಿಸ್ಕೊಳ್ಬಾರ್ದು. ನೀವು ಮೀಡಿಯಮ್ ರೇಂಜಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು 10-15 ನಿಮಿಷ ಇಡಬೇಕು. ಹಿಟ್ಟು ನೆಂದಷ್ಟು ತುಂಬಾ ಸಾಫ್ಟಾಗಿರೋ ಅಂಥ ಪೂರಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಲ್ಲಾಂದರೆ ಕಡಕಲಾಗಿ ಇರುತ್ತೆ, ಅದೆಲ್ಲ ಪೂರಿ ಚೆನ್ನಾಗಿರಲ್ಲ. ನೀವು ಹಿಟ್ಟನ್ನು ಎಷ್ಟು ನೆನೆಸ್ತೀರೋ, ಎಷ್ಟು ಇದು ಮಾಡ್ತೀರೋ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾನು ಕಲಿಸ್ಕೊಂಡಿದ್ದೀನಿ. ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಒಂದು 15 ನಿಮಿಷ ರೆಸ್ಟಲ್ಲಿ ಇಡಬೇಕು. ಅದು ನೆಂದಷ್ಟು ತುಂಬಾ ರುಚಿಯಾಗಿ ಹಾಗೂ ಟೇಸ್ಟಿಯಾಗಿ ಬರುತ್ತೆ. ಆದ್ದರಿಂದ ನೋಡಿ, ನಾನು ಈ ಥರ ಕಲಿಸಿದ್ಮೇಲೆ ಒಂದು ಪ್ಲೇಟನ್ನು ಅಥವಾ ಒಂದು ಕಾಟನ್ ಬಟ್ಟೆಯನ್ನು ಅದ್ರ ಮೇಲೆ ಹಾಕಿ ಮುಚ್ಚಿಡಬೇಕು. ಒಂದು 15 ಮಿನಿಟ್ಸ್ ಆಗಿದೆ. ಇವಾಗ ನೋಡಿ, ನಾನು ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಮ್ಮದು ಹಿಟ್ಟು ನೆಂದಿದೆ. ಇವಾಗ ನಾನು ಇದನ್ನು ತೆಗೆದಿಟ್ಕೊಂಡು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ನಮ್ಮದು ಹಿಟ್ಟು ನೆಂದಿದೆ ಅಂತ ಹೇಳಿ. ನೋಡಿ, ಈ ಥರ ಸಣ್ಣದಾಗಿ ಪೂರಿಗೆ ನಾವು ಚಪಾತಿ ಹಿಟ್ಟು ಥರ ದೊಡ್ಡದಾಗಿ ತಗೊಳ್ಳೋ ಹಾಗಿಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡಾದ್ಮೇಲೆ ಹಿಟ್ಟಲ್ಲಿ ಅದನ್ನು ಫಸ್ಟು ಒಂದು ಉಂಡೆನ ಈ ಥರ ಅದ್ಬಿಟ್ಟು ಈ ಥರ ಕೈಯಿಂದ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಬೇಕು. ಹಾಗಾದರೆ ಉದ್ದೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಲಟ್ಟಿಸ್ಕೊಳ್ಳೋದಕ್ಕೆ. ಹಾಗಾಗಿ ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಊದ್ಕೊಳ್ಬೋದು. ನೋಡಿ, ಎಲ್ಲದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಈರುಳ್ಳಿನ ತಗೊಂಡು ನಾನು ಈ ಥರ ಹಿಟ್ಟು ಹಾಕ್ಕೊಂಡು ಅದನ್ನು ಮೇಲ್ಗಡೆ ಇಟ್ಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಪ್ಲಾಸ್ಟಿಕ್ ಕವರಿಂದ ಲಟ್ಟಣಿಗೆಯನ್ನು ಕವರ್ ಮಾಡಿದ್ದೀನಿ, ಹಾಗಾಗಿ ನಿಮಗೆ ಈ ಥರ ಕಾಣಿಸ್ತಾ ಇದೆ. ನೋಡಿ, ಈ ಥರ ಬೇಗನೆ ಪೂರಿ ರೌಂಡ್ ಶೇಪಲ್ಲಿ ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೌಂಡಾಗಿ ಚೆನ್ನಾಗಿ ಬೇಗ ಆಯಿತು ಅಂತ ಹೇಳಿ. ನೋಡಿ, ಈ ಥರ ರೆಡಿ ಆಯಿತು. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದರಲ್ಲಿ ನಾವು ಮಾಡಿರ್ತಕ್ಕಂಥ ಪೂರಿನ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಆವಾಗ ಪೂರಿನ ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಎರಡೂ ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ರೀತಿಯಾಗಿ ನಮ್ಮದು ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂತ ಹೇಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ನಮ್ಮ ಪೂರಿ ಅಂತ ಹೇಳಿ. ಈ ಥರ ಪೂರಿ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ, ಈ ಥರ ನಾನು ಪ್ಲೇಟಲ್ಲಿ ತೆಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ನಾನು ಪೂರಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಮಾಡಿದಾದ್ಮೇಲೆ ಎಷ್ಟು ಸಾಫ್ಟಾಗಿ ಇದೆ ಅಂತ ಹೇಳಿ. ತಿನ್ನೋಕ್ಕೆ ಕೂಡ ತುಂಬಾ ಸಾಫ್ಟಾಗಿ, ನೋಡಿ ಎಷ್ಟು ಥರ ಹರಿದ್ರೂ ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ತೋರಿಸ್ದೆ ಅಂತ. ನೀವು ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳಿ.